ಬರೀ ನೀವು ನನ್ನೆಲ್ಲ ರೇಪ್ ಒಂದು ಮಾಡಿಲ್ಲ ನೀವೆಲ್ಲ ಸೇರಿ ಇಲ್ಲ ಸರ್ ಎಲ್ಲ ಮೀಡಿಯಾ ಅವರೆಲ್ಲ ಏನೇನ್ ಮಾಡಬೇಕು ನನಗೆಲ್ಲ ಮಾಡಿ ಎಲ್ಲ ಸುಳ್ಳು ಪಳ್ಳೆಲ್ಲ ಹೇಳಿ ನನ್ನ ವಿಲನ್ ಮಾಡಿದೀರ ನೀವೆಲ್ಲ. ಓಕೆ ಸರ್ ಯಾವ್ದ್ರಲ್ಲಿ ಸರ್ ಹೊಸ ಸಮೀಕ್ಷೆ ನಿರ್ಧಾರ ಮಾಡಿದ್ದಾರೆ ಸರ್ ಸಮೀಕ್ಷೆ ನಿರ್ಧಾರ ಸರ್ ಸರ್ ನೀವು ಕೂತ್ಕೊಂಡೆ ಮಾತಾಡಬಹುದು. ಸಾಕಷ್ಟು ಚರ್ಚೆ ಆಗಿದೆ ಸಾಕಷ್ಟು ಚರ್ಚೆ ಆಗಿದೆ ಅಂತ ಸಮೀಕ್ಷೆ ಸರ್. ಈಗ ರಾಹುಲ್ ಗಾಂಧಿ ಅವರು ಹೇಳಿದ ಕಾರಣಕ್ಕಾಗಿ ಇದು ಬದಲಾಗ್ತಿದೆ ಅನ್ನುವಂತ ಆರೋಪವೂ ಕೂಡ ಇದೆ. ಯಾರು ಏನ್ ಬೇಕಾದ್ರೂ ಹೇಳಿ, ಜನರು ಭಾವನೆ ಅರ್ಥಕೊಂಡಿದೀವಿ, ಶಾಸಕರ ಭಾವನೆ ಅರ್ಥಕೊಂಡಿದೀವಿ, ಮಂತ್ರಿ ಭಾವನೆ ಅರ್ಥಕೊಂಡಿದೀವಿ, ಕಾನೂನಲ್ಲೂ ಕೂಡ ನಾವು ಮಾಡಿದೀವಿ. ನಾಳೆ ಬೆಳಗ್ಗೆ ಕಾನೂನಲ್ಲಿ ಹೋಗ್ಬೋದು, ಬೇಕಾದಷ್ಟು ಜನ ಲಿಟಿಗೇಷನ್ ಆಗ್ತಾರೆ, ಕೋರ್ಟ್ಗೆ ಹಾಕ್ತಾರೆ. ಸೆಕ್ಷನ್ 14 ಇದು ಈ ರೀತಿ ಹೇಳ್ತದೆ, 10 ವರ್ಷ ಆದ್ಮೇಲೆ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಇದೆ. ಸೊ 11/4/15 ಪ್ರಾರಂಭ ಆಗಿ 30/5/15ಕ್ಕೆ ಮುಗ್ದಿತ್ತು. ಅದು ಆಲೆ 10 ವರ್ಷ ಆಗಿದೆ. ಅದಕ್ಕೋಸ್ಕರ ನಾವು ಈ ವರದಿಗೆ ಮೊನ್ನೆ ಏನು 29ನೇ ತಾರೀಕು 2ನೇ ತಿಂಗಳು 2024 ಕೊಟ್ಟಿದ್ರು, ಅವತ್ತಿಂದ ಚರ್ಚೆ ಮಾಡಿರಲಿಲ್ಲ. ಈಗ 3-4 ತಿಂಗಳಿಂದ 5-6 ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿದ್ದೇವೆ. ಈ ಮಧ್ಯದಲ್ಲಿ ನಮ್ಮ ಹೈಕಮಾಂಡ್ ಅವರು ಕೂಡ ನಮ್ಮನ್ನ ಕರೆಸಿಸಿ ಅವರು ಕೂಡ ನಮಗೆ ಕೆಲವು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಸೇರಿ ಎಲ್ಲರ ಅಭಿಪ್ರಾಯದಂತೆ ಬೇರೆ ವಿರೋಧ ಪಾರ್ಟಿಯವರು ಕೂಡ ಬಹಳ ಒತ್ತಾಯ ಮಾಡ್ತಿದ್ರು. ಈಗ ವಿರೋಧ ಪಾರ್ಟಿಯವರೆಲ್ಲ ಏನೇನೋ ಮಾತಾಡ್ಬೋದು, ಅದಕ್ಕೆಲ್ಲ ಉತ್ತರ ಕೊಡೋಣ ನಾನು ನಿಧಾನವಾಗಿ. ಯಾರು ಏನೇನು ಹೇಳ್ತಿದ್ರು, ಏನ್ ಸ್ಟೇಟ್ಮೆಂಟ್ ಮಾಡ್ತಿದ್ರು, ಏನ್ ಹೇಳ್ತಿದ್ರು, ಈಗ ಅಶೋಕ್ ಏನ್ ಹೇಳಿದ್ದಾರೆ, ಅದಕ್ಕೆಲ್ಲ ಖಂಡಿತ ಉತ್ತರ ಕೊಡೋಣ. ಅಶೋಕ್ ಏನೇನು ಸ್ಟೇಟ್ಮೆಂಟ್ ಮಾಡ್ತೀನಿ ಅಂತ ನೀವು ರೀಕಾಲ್ ಮಾಡಿ. ಈಗ ಬಂಗಾರ ಹೇಳಿ, ಅವರು ಅಶೋಕ್ ಮತ್ತು ವಿಜೇಂದ್ರ, ಕುಮಾರಸ್ವಾಮಿ ಅವರೆಲ್ಲ ಸೇರಿ ಒಟ್ಟಿಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬಿಟ್ಟು ಏನ್ ಮಾಡಿ ಅದನ್ನೇ ಅಕ್ಸೆಪ್ಟ್ ಮಾಡಿ ಅಂತ ಹೇಳಿ. ಅದನ್ನ ಯಾಕೆ ಹೇಳ್ತಾ ಇಲ್ಲ? ಅದನ್ನ ಅವ್ರು ಹೇಳಿ, ಮೂರ್ ಕೂತ್ಕೊಂಡು ಇಷ್ಟು ದುಡ್ಡೆಲ್ಲ ವೇಸ್ಟ್ ಆಗ್ತಾ ಇದೆಯಪ್ಪ, ನೀವು ಇದನ್ನೇ ಅಕ್ಸೆಪ್ಟ್ ಮಾಡಿ, ಈಗಿರೋದನ್ನೇ ಅಕ್ಸೆಪ್ಟ್ ಮಾಡಿ ಅಂತ ಹೇಳಿ. ಅವ್ರು ಹಿಂದೆ ಒಂದು ಮುಂದೆ ಒಂದು ರಾಜಕೀಯ ಬಣ್ಣ ಇಟ್ಬಿಟ್ಟು ಮಾತಾಡ್ತಾ ಇದ್ದಾರೆ. ನಮ್ಗೆ ರಾಜಕೀಯ ಬಣ್ಣ ಬೇಡ, ಜನರಿಗೆ ಸಾಮಾಜಿಕ ನ್ಯಾಯ ಒದಗಿಸ್ಕೊಡ್ಬೇಕು. ಅದಕ್ಕೆ ಈ ತೀರ್ಮಾನವನ್ನ ತೆಗೆದುಕೊಂಡಿದ್ದೇವೆ.